ನನ್ನ ನಲ್ಮೆಯ ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ನಮ್ಮ ಮುಂದಿನ ಅಧ್ಯಾಯ 14 ಸಂಭವನೀಯತೆ. ಇಲ್ಲಿ ಸಂಭವನೀಯತೆ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಪ್ರೊಬಬಿಲಿಟಿ ಅಂತ ಹೇಳಿಬಿಟ್ಟು ಕರೆಯಲ್ಪಡ್ತೀವಿ. ವಿದ್ಯಾರ್ಥಿಗಳೇ, ಇದರ ಬಗ್ಗೆ ನೀವು 9th ಸ್ಟ್ಯಾಂಡರ್ಡಲ್ಲಿ ಸ್ವಲ್ಪ ಪರಿಚಯವನ್ನು ಮಾಡ್ಕೊಂಡಿದ್ರಿ, ಹೌದಾನೆ? ಹಾಗೆ ಸ್ವಲ್ಪ ಅದರ ಬಗ್ಗೆ ನೀವು ನೆನಪನ್ನು ಮಾಡ್ಕೊಳ್ಳಿ. ಏನಂತ ನೋಡಿದ್ವಿ? ಹಿಂದಿನ ಅವಧಿಯಲ್ಲಿ ನಾವು ಉದಾಹರಣೆಯಾಗಿ ನಾಣ್ಯ ಆಗಿರಬಹುದು ಅಥವಾ ಇನ್ಯಾವುದು ದಾಳ ಆಗಿರಬಹುದು, ಇವುಗಳನ್ನು ತೆಗೆದುಕೊಂಡು ಯಾದೃಚ್ಛಿಕವಾಗಿ ನಾವು ಅವುಗಳನ್ನು ದಾಳವನ್ನು ಉರುಳಿಸಿದಾಗ ಅಥವಾ ನಾಣ್ಯವನ್ನು ಚಿಮ್ಮಿದಾಗ ಅಲ್ಲಿ ನಮಗೆ ಯಾವ ರೀತಿಯ ಘಟನೆಗಳು ನಡೀತಾ ಇತ್ತು ಅನ್ನುವಂತಹ ಅಂಶವನ್ನು ನಾವು ಸವಿಸ್ತಾರವಾಗಿ ಇಂದಿನ ತರಗತಿಯಲ್ಲಿ ಕಲ್ತಿದ್ವಿ ಅಲ್ವಾ ವಿದ್ಯಾರ್ಥಿಗಳ? ನೆನಪಾಗ್ತಿದೆಯಲ್ವ ಈಗ? ಹೌದಲ್ಲ? ಓಕೆ. ಹಾಗಾದರೆ ಇಲ್ಲಿ ಸಂಭವನೀಯತೆ ಏನು ಅನ್ನೋದನ್ನ ನಾವು ಒಂದು ಉದಾಹರಣೆಯನ್ನಾಗಿ ತೆಗೆದುಕೊಳ್ಳೋಣ. ಇಲ್ಲಿ ನಾವು ಏನು ಹಿಂದಿನ ತರಗತಿಯಲ್ಲಿ ಓದಲ್ಪಟ್ಟಿದ್ವಿ ಅದೇ ರೀತಿಯ ಉದಾಹರಣೆಯನ್ನು ಇಲ್ಲೂ ಕೂಡ ತಗೊಳ್ತೀವಿ. ವಿದ್ಯಾರ್ಥಿಗಳೇ, ಈ ಪ್ರೊಬಬಿಲಿಟಿ ಅನ್ನೋದು ನಿಮಗೆ ಬರೀ 10th ಸ್ಟ್ಯಾಂಡರ್ಡ್ ಅಷ್ಟೇ ಅಲ್ಲ, ಹೈಯರ್ ಸ್ಟಡೀಸ್ಗೆ ಹೋದಾಗ, ದಟ್ ಮೀನ್ಸ್ ಸೈನ್ಸನ್ನು ನೀವು ತೊಗೊಂಡಾಗ ಫಸ್ಟ್ PUC ಮತ್ತು ಸೆಕೆಂಡ್ PUCಯಲ್ಲಿ ಈ ಚಾಪ್ಟರನ್ನು ಇನ್ನೂ ಅಡ್ವಾನ್ಸ್ ಆಗಿ ನೀವೇನು ಮಾಡ್ತೀರಾ, ಸ್ಟಡಿ ಮಾಡ್ತಾ ಹೋಗ್ತೀರಾ. ಹಾಗಾಗಿ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುವಂತಹ ಚಾಪ್ಟರೇ ಅಂತ ಹೇಳಬಹುದು. ಹಾಗೆಯೇ ಅಷ್ಟೇ ಈಸಿಯಾಗಿ ಮತ್ತು ಸರಳವಾಗಿ ತುಂಬ ನೀಟಾಗಿ ಅರ್ಥ ಆಗುವಂತಹ ಕಾನ್ಸೆಪ್ಟು ಕೂಡ ಈ ಚಾಪ್ಟ್ರು ಹೊಂದಿದೆ ಅಂತ ಹೇಳಿ ನಾವು ಹೇಳಲ್ಪಡ್ತೇವೆ. ಹಾಗಾಗಿ ಇಲ್ಲಿ ಮೊದಲದಾಗಿ ಸಂಭವನೀಯತೆ ಅಂದರೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಒಂದು ನಾಣ್ಯವನ್ನು ಯಾದೃಚ್ಛಿಕವಾಗಿ ಚಿಮ್ಮಲಾಗಿದೆ. ನಾಣ್ಯವು ನೆಲಕ್ಕೆ ಬೀಳುವ 2 ಸಾಧ್ಯತೆಗಳಲ್ಲಿ ಒಂದು ಶಿರ ಅಥವಾ ಪುಚ್ಚ ಮಾತ್ರ ಮೇಲಕ್ಕೆ ಬರಬಹುದು, ಹೌದಾನೆ? ಒಂದು ನಾಣ್ಯವನ್ನು ಏನು ಮಾಡ್ತೀವಿ, ಚಿಮ್ಮಲ್ಪಡ್ತೀವಿ. ಅಲ್ಲಿ ಏನು ಮಾಡಬಹುದು, ಪುಚ್ಚನಾರು ಬರಬಹುದು, ಇಲ್ಲ ಶಿರನಾರು ಬರಬಹುದು ಅಲ್ವಾ? ಒಂದು ದಾಳವನ್ನು ಮೇಲಕ್ಕೆ ಎಸೆದರೆ ಸಮಾನ ಸಾಧ್ಯತೆಗಳು ಫಲಿತಗಳು ಯಾವುದು? 1 2 3 4 5 ಮತ್ತು 6 ಆಗಿವೆ ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಒಂದು ಘಟನೆ ಅಂದರೆ ಕ್ಯಾಪಿಟಲ್ ಇಯ ಪ್ರಾಯೋಗಿಕ ಅಥವಾ ಅನುಭವವೇದ್ಯ ಸಂಭವನೀಯತೆ P of E = ಘಟನೆ ಸಂಭವಿಸಿದ ಯತ್ನಗಳ ಸಂಖ್ಯೆ ಅಥವಾ ಒಟ್ಟು ಯತ್ನಗಳ ಸಂಖ್ಯೆ. ಇವುಗಳ ಅನುಪಾತವನ್ನು ನಾವು ಸಂಭವನೀಯತೆ ಅಂತೇಳಿ ಕರೆಯಲ್ಪಡ್ತೀವಿ. ಒಂದು ಘಟನೆಯ ಸೈದ್ಧಾಂತಿಕ ಸಂಭವನೀಯತೆ ಅಂದರೆ ಶಾಸ್ತ್ರೀಯ ಸಂಭವನೀಯತೆ ಅಂತಲೂ ಕೂಡ ನಾವು ಇದನ್ನು ಕರೆಯಲ್ಪಡ್ತೀವಿ. ಹಾಗಾಗಿ ಅನ್ನು ನಾವು P of E ಎಂದು ಬರೆದಾಗ P of E = ಘಟನೆ ಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ / ಪ್ರಯೋಗದ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ ಅಂತೇಳಿ ಕರೆಯಲ್ಪಡ್ತೀವಿ. ಈ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವು ಏನು ಮಾಡ್ತೀವಿ, ಸಂಭವನೀಯತೆ ಅನ್ನುವಂತಹ ಡೆಫಿನಿಷನ್ಸ್ನ ಇಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಹಾಗಾದರೆ ಇಲ್ಲಿ ನಾವು ಸ್ಪಷ್ಟವಾಗಿ ಯಾದೃಚ್ಛಿಕ ಅನ್ನುವಂತಹ ಪದ ಏನಿದೆಯಲ್ಲ ಅದರ ಬಗ್ಗೆ ನಾವು ತಿಳಿಯೋದಾದರೆ, ನಾವು ನಾಣ್ಯದ ಬಗ್ಗೆ ಹೇಳುವಾಗ ಇದು ಕುಂದಿಲ್ಲದ ನಾಣ್ಯವೆಂದು ಊಹಿಸುತ್ತೇವೆ. ನಾಣ್ಯವನ್ನು ಚಿಮ್ಮಿಸಿ ಅದು ಕೆಳಕ್ಕೆ ಬಂದಾಗ ಒಂದೇ ಬದಿಯು ಇನ್ನೊಂದು ಬದಿಗಿಂತ ಹೆಚ್ಚು ಸಲ ಬೀಳಲು ಯಾವುದೇ ಕಾರಣ ಇರದಂತೆ ಅದು ಸಮಮಿತಿಯನ್ನು ಹೊಂದಿರಬೇಕು. ನಾಣ್ಯದ ಈ ಲಕ್ಷಣವನ್ನು ನಾವು ನಿಷ್ಪಕ್ಷಪಾತ ಎನ್ನುತ್ತೇವೆ. ಯಾದೃಚ್ಛಿಕ ಚಿಮ್ಮುವಿಕೆ ಈ ಪದವನ್ನು ಒಂದು ನಾಣ್ಯವನ್ನು ಯಾವುದೇ ಪಕ್ಷಪಾತ ಅಥವಾ ಹಸ್ತಕ್ಷೇಪ ಇಲ್ಲದೆ ಸ್ವತಂತ್ರವಾಗಿ ಬೀಳಲು ಬಿಡಲಾಗಿದೆ ಎಂದು ನಾವು ಅರ್ಥೈಸಿಕೊಳ್ಳಬೇಕು. ಈ ರೀತಿಯಾಗಿ ವಿದ್ಯಾರ್ಥಿಗಳೇ, ನಿಷ್ಪಕ್ಷಪಾತ ಮತ್ತು ಪಕ್ಷಪಾತ ಅಂದ್ರೆ ಏನು ಅನ್ನುವಂತಹ ಪದದ ಅರ್ಥವನ್ನು ಇಲ್ಲಿ ನಾವು ನೋಡಲ್ಪಡ್ತೇವೆ. ವಿದ್ಯಾರ್ಥಿಗಳ ಎಕ್ಸಾಮ್ ದೃಷ್ಟಿಯಿಂದ ಇದೇನು ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ನಮಗೆ ಕೆಲವೊಂದು ಪದಗಳ ಬಗ್ಗೆ ಮೀನಿಂಗ್ ಗೊತ್ತಿರಬೇಕು, ವ್ಯಾಖ್ಯಾನ ಗೊತ್ತಿರಬೇಕು. ಅದಕ್ಕೋಸ್ಕರ ಸ್ವಲ್ಪ ಪರಿಚಯ ಇರಲಿ ಅಂತೇಳಿ ಮಾತ್ರ ಇಲ್ಲಿ ನಿಮಗೆ ಇದರ ವಿವರಣೆಯನ್ನು ಕೊಡಲಾಗಿದೆ. ಹಾಗಾದರೆ ಸಂಭವನೀಯತೆ ಅಂದ್ರೇನು? ಘಟನೆ ಸಂಭವಿಸಿದ ಯತ್ನಗಳ ಸಂಖ್ಯೆ / ಒಟ್ಟು ಯತ್ನಗಳ ಸಂಖ್ಯೆ. ವಿದ್ಯಾರ್ಥಿಗಳೇ, ನಂತರ ನಾವು ಉದಾಹರಣೆ ಲೆಕ್ಕ ಆಗಿರಬಹುದು ಅಥವಾ ಎಕ್ಸಸೈಸ್ ಪ್ರಾಬ್ಲಮ್ಸ್ ಆಗಿರಬಹುದು, ಈ ಎಲ್ಲ ಪ್ರಾಬ್ಲಮ್ಸನ್ನು ನಾವೇನು ಮಾಡ್ತೀವಿ, ಈ ಸೂತ್ರವನ್ನೇ ಉಪಯೋಗಿಸಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಹಾಗಾದರೆ ಸಂಭವನೀಯತೆ ಅಂದ್ರೇನು ಅನ್ನುವಂಥದ್ದು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಅಲ್ಲ ವಿದ್ಯಾರ್ಥಿಗಳೇ? ಏನೂ ಡೌಟ್ ಇಲ್ಲಲ್ವಾ? ಹಾಗಾದರೆ ಡೆಫಿನಿಷನ್ಸ್ ಕೇಳಿದರೆ ಈಸಿಯಾಗಿ ಬರೀತೀರಾ ಅಂತ ಅಂದ್ಕೊಳ್ತೇನೆ. ಓಕೆ. ನೆಕ್ಸ್ಟ್ ನಾವಿಲ್ಲಿ ಉದಾಹರಣೆ 1 ಲೆಕ್ಕವನ್ನು ತೆಗೆದುಕೊಳ್ಳೋಣ. ಒಂದು ನಾಣ್ಯವನ್ನು ಒಂದು ಸಲ ಚಿಮ್ಮಿದಾಗ
ಒಂದು ಶಿರವನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತಿದೆ. ಒಂದು ಪುಚ್ಚವನ್ನು ಪಡೆಯುವ ಸಂಭವನೀಯನ್ನು ಕಂಡುಹಿಡಿಯಿರಿ ಅಂತಿದೆ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ನಾವು ಪರಿಹಾರ ಏನು ಅನ್ನೋದನ್ನ ನಾವು ನೋಡ್ತಾ ಹೋದರೆ, ಯಾದೃಚ್ಛಿಕ ಪ್ರಯೋಗ. ಸೊ ಒಂದು ನಾಣ್ಯವನ್ನು ಒಂದು ಸಲ ಏನು ಮಾಡೋದು, ಚಿಮ್ಮುವುದು. ಹಾಗಾಗಿ ಎಸ್ ಇಸ್ ಈಕ್ವಲ್ ಟು ಒಂದು ನಾಣ್ಯವನ್ನು ಒಂದು ಸಲ ಚಿಮ್ಮುವುದು. ಹಾಗಾಗಿ ಇಲ್ಲಿ ನಾಣ್ಯವನ್ನು ನಾವು ಚಿಮ್ಮಲ್ಪಟ್ರೆ ಸೊ ಅಲ್ಲಿಗೆ ಎಡ್ಡಾದರೂ ಬರ್ಬೋದು, ಇಲ್ಲ ಟೈಲರ್ ಬರಬಹುದು. ಹಾಗಾಗಿ ಎಸ್ ಇಸ್ ಈಕ್ವಲ್ ಟು ಎಚ್ ಕಮ ಟಿ ಅಂತ ಹೇಳಿ ಕರೆಯಲ್ಪಡ್ತೀವಿ. ಎಚ್ ಅಂದ್ರೇನು, ಶಿರ, ಮತ್ತು ಟಿ ಅಂದರೆ ಪುಚ್ಛ ಅಂತೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ಇದ್ರ ಮೂಲಕ ನಮಗೆ ಬರುವಂತಹ ಸಂಭವನೀಯತೆ ಅಂದರೆ ಘಟನೆ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 2 ಅಂತ ಹೇಳಿ ಹೇಳಲ್ಪಡ್ತೀವಿ. ಹಾಗಾಗಿ ಎ ಇಸ್ ಈಕ್ವಲ್ ಟು ಶಿರವು ಮೇಲಕ್ಕೆ ಬರುವುದು. ಎನ್ ಆಫ್ ಎ ಇಸ್ ಈಕ್ವಲ್ ಟು 1 ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡ್ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 1/2 ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಬಿ ಇಸ್ ಈಕ್ವಲ್ ಟು ಪುಚ್ಚವು ಮೇಲಕ್ಕೆ ಬರುವುದು. ಎನ್ ಆಫ್ ಬಿ ಇಸ್ ಈಕ್ವಲ್ ಟು 1 ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ ಪಿ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡ್ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 1/2 ಅಂತ ಹೇಳಿ ಕರೆಯಲ್ಪಡ್ತೀವಿ. ಸೊ ವಿದ್ಯಾರ್ಥಿಗಳ ಈ ರೀತಿಯಾಗಿ ನಾವು ಉದಾಹರಣೆ ಲೆಕ್ಕಗಳನ್ನು ಖಂಡಿತ ಹೋಗ್ತೀವಿ. ಸೊ ಹಾಗಾದರೆ ಇಲ್ಲಿ ನಾವು ಯಾವುದೇ ಒಂದು ಲೆಕ್ಕವನ್ನು ಕೊಟ್ಟಾಗ ಸಂಭವನೀಯತೆಯನ್ನು ಮೊದಲನೇದಾಗಿ ಘಟನೆಯನ್ನು ಸಂಭವಿಸಿದ ಫಲಿತಗಳ ಸಂಖ್ಯೆಯನ್ನು ಕಂಡುಹಿಡ್ಕೊಂಡು ಆಮೇಲೆ ಏನು ಮಾಡಬೇಕು, ಒಟ್ಟು ಯತ್ನಗಳ ಸಂಖ್ಯೆಯನ್ನು ಕಂಡುಹಿಡ್ಕೊಂಡು ನಾವು ಅವುಗಳ ಅನುಪಾತವನ್ನು ತೆಗೆದುಕೊಂಡ್ರೆ ಅದೇ ಸಂಭವನೀಯತೆ ಅಂಥೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಉದಾಹರಣೆ ಲೆಕ್ಕ ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಏನೋ ಡೌಟ್ ಇಲ್ಲ ಅಲ್ವಾ? ತುಂಬ ಈಸಿಯಾಗಿ ಸರಳವಾಗಿ ಅರ್ಥ ಆಗುವಂತಹ ಲೆಕ್ಕ ಇದು. ಓಕೆ, ಹಾಗಾದರೆ ನೆಕ್ಸ್ಟು ಮುಂದಿನ ಲೆಕ್ಕವನ್ನು ತೆಗೆದುಕೊಳ್ಳೋಣ. ಉದಾಹರಣೆ 2 ತೆಗೆದುಕೊಂಡ್ರೆ, ಒಂದು ಚೀಲದಲ್ಲಿ ಒಂದೇ ಗಾತ್ರದ ಒಂದು ಕೆಂಪು ಚೆಂಡು, ಒಂದು ನೀಲಿ ಚೆಂಡು ಮತ್ತು ಒಂದು ಹಳದಿ ಚೆಂಡುಗಳಿವೆ. ಕೃತಿಕಳು ಚೀಲದೊಳಗೆ ನೋಡದೆಯೇ ಅದರಿಂದ ಒಂದು ಚೆಂಡನ್ನು ತೆಗೆಯುತ್ತಾಳೆ. ಅವಳು ತೆಗೆಯುವ ಚೆಂಡು ಒಂದು ಹಳದಿ ಚೆಂಡು, ಕೆಂಪು ಚೆಂಡು, ನೀಲಿ ಚೆಂಡು ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ವಿದ್ಯಾರ್ಥಿಗಳ ಈ ಪ್ರಶ್ನೆಯನ್ನು ನಾವು ತೆಗೆದುಕೊಂಡಾಗ ಇದರಲ್ಲಿ ಪರಿಹಾರ ಏನು ಅನ್ನೋದನ್ನ ನಾವು ನೋಡ್ತಾ ಹೋದರೆ, ಮೊದಲದಾಗಿ ಎಸ್ ಇಸ್ ಈಕ್ವಲ್ ಟು ಚೀಲದಲ್ಲಿರುವ ಚೆಂಡುಗಳು ಕೆಂಪು, ನೀಲಿ, ಹಳದಿ. ಹಾಗಾದರೆ ಅಲ್ಲಿ ನಮಗೆ ಬರುವಂತಹ ಫಲಿತಗಳ ಸಂಖ್ಯೆ ಎಷ್ಟು? 3. ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 3 ಅಂತ ಹೇಳಿ ಕರೆಯಲ್ಪಡ್ತೀವಿ. ಸೊ ಎ ಇಸ್ ಈಕ್ವಲ್ ಟು ಕೃತಿಕಳು ಹಳದಿ ಚೆಂಡನ್ನು ತೆಗೆಯುವುದು, ಅಂದರೆ ಎನ್ ಆಫ್ ಎ ಇಸ್ ಈಕ್ವಲ್ ಟು 1 ಅಂತ ಹೇಳಿ ಕರೆಯಲ್ಪಡ್ತೀವಿ. ಅರ್ಥ ಆಯ್ತಲ್ಲ? ಎನ್ ಆಫ್ ಎ ಇಸ್ ಈಕ್ವಲ್ ಟು 1, ಏಕೆಂದರೆ ಹಳದಿ ಚೆಂಡನ್ನು ಮಾತ್ರ ತೆಗೆದುಕೊಳ್ಳೋದು. ಇನ್ನು ಉಳಿದಿದ್ದು ಎನ್ ಆಫ್ ಎಸ್ ಅಂದರೆ 3. ಅಲ್ಲಿಗೆ ಸಂಭವನೀಯತೆ, ಮೊದಲೇದಕ್ಕೆ ನಾವು ಸಂಭವನೀಯತೆಯನ್ನು ಕಂಡುಹಿಡ್ಕೊಂಡ್ರೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡ್ ಬೈ ಎನ್ ಆಫ್ ಎಸ್ ಅಂತ ಹೇಳಿ ಕರಿತೇವೆ. ಅಲ್ಲಿಗೆ ಇಸ್ ಈಕ್ವಲ್ ಟು ಏನಾಗುತ್ತೆ, 1/3 ಅಂತ ಹೇಳಿ ಹೇಳುವಂಥದ್ದು. ಹಾಗೆಯೇ ಎರಡನೇ ಪ್ರಶ್ನೆಯನ್ನು ತಗೊಂಡ್ರೆ ಅದರಲ್ಲೇ ನೆಕ್ಸ್ಟ್ ಪ್ರಶ್ನೆ ಬಿ, ಕೃತಿಕಳು ಕೆಂಪು ಚೆಂಡನ್ನು ತೆಗೆಯುವುದು. ಎಲ್ಲಿ ಸಾಧ್ಯತೆಯಲ್ಲಿ ಒಂದು ಸಾಧ್ಯತೆ, ಕೆಂಪು ಚೆಂಡನ್ನು ತೆಗೆದು ಹಾಕೋದು. ಸೊ ಹಾಗಾಗಿ ಎನ್ ಆಫ್ ಬಿ ಇಸ್ ಈಕ್ವಲ್ ಟು 1 ಅಂತ ಹೇಳಿ ಕರಿತೀವಿ. ಹಾಗಾದರೆ ಇದ್ರ ಮೂಲಕ ಸಂಭವನೀಯತೆ ಏನು ಬರುತ್ತೆ? ಪಿ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡ್ ಬೈ ಎನ್ ಆಫ್ ಎಸ್. ಸೊ ಅಲ್ಲಿಗೆ ಇಸ್ ಈಕ್ವಲ್ ಟು 1/3 ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗೆಯೇ ಸಿ ಅನ್ನು ತೆಗೆದುಕೊಂಡಾಗ ಕೃತಿಕಳು ನೀಲಿ ಚೆಂಡನ್ನು ತೆಗೆಯುವುದು. ಎನ್ ಆಫ್ ಸಿ ಇಸ್ ಈಕ್ವಲ್ ಟು 1 ಅಂತ ಹೇಳಿ ಕರಿತೀವಿ. ಹಾಗಾದರೆ ಸಂಭವನೀಯತೆ ಏನಾಗಿರುತ್ತೆ? ಪಿ ಆಫ್ ಸಿ ಇಸ್ ಈಕ್ವಲ್ ಟು ಎನ್ ಆಫ್ ಸಿ ಡಿವೈಡ್ ಬೈ ಎನ್ ಆಫ್ ಎಸ್. ಸೊ ಅಲ್ಲಿಗೆ ಇಸ್ ಈಕ್ವಲ್ ಟು 1/3 ಅಂತ ಹೇಳಿಬಿಟ್ಟು ನಾವು ಕರೆಯಲ್ಪಡ್ತೀವಿ. ಹಾಗಾದರೆ ಇದ್ರ ಮೂಲಕ ನಾವು ಗಮನಿಸಿದಾಗ ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತವು 1 ಆಗಿರುತ್ತದೆ ಅಂತ ಹೇಳಿ ನಾವು ಹೇಳುವಂಥದ್ದು. ಸೊ ಹಾಗಾದರೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇದರ ಮೂಲಕನೇ ನಾವು ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ ಏನಾಗಿರುತ್ತೆ? 1 ಅಂತ ಹೇಳಿಬಿಟ್ಟು ಕರೆಯಲ್ಪಡ್ತೀವಿ. ಹಾಗಾದರೆ ಮುಂದಿನ ಉದಾಹರಣೆ ಲೆಕ್ಕವನ್ನು ತೆಗೆದುಕೊಂಡ್ರೆ, 3ನೇದು, ನಾವು ಒಂದು ದಾಳವನ್ನು ಒಂದು ಸಲ ಎಸೆದಿದ್ದೇವೆ ಎಂದು ಭಾವಿಸಿ. ಅದರಲ್ಲಿ 1ನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ 4ಕ್ಕಿಂತ ದೊಡ್ಡದಾದ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಎಷ್ಟು? ಹಾಗೆಯೇ 2ನೇ ತಗೊಂಡ್ರೆ 4ಕ್ಕಿಂತ ಚಿಕ್ಕದಾದ ಅಥವಾ 4ಕ್ಕೆ ಸಮನಾದ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಎಷ್ಟು ಅಂತ ಹೇಳಿ ಕೊಡಲ್ಪಟ್ಟಿದೆ.
ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ಎಸ್ ಇಸ್ ಈಕ್ವಲ್ ಟು ಒಂದು ದಾಳವನ್ನು ಏನು ಮಾಡಿದ್ವಿ ನಾವು ಮೇಲಕ್ಕೆ ಎಸೆಯಲ್ಪಟ್ಟಿದ್ದಾವೆ. ಹೀಗೆ ಎಸ್ದಾಗ 1 2 3 4 5 6 ಅಂತ ಹೇಳಿಬಿಟ್ಟು 6 ಘಟನೆಗಳನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 6 ಅಂತೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ ಎ ಇಸ್ ಈಕ್ವಲ್ ಟು 4ಕ್ಕಿಂತ ದೊಡ್ಡ ಸಂಖ್ಯೆಯನ್ನು ಪಡೆಯುವುದು 5, 6. ಅಂದರೆ ಏನಿದು ಎನ್ ಆಫ್ ಎ ಇಸ್ ಈಕ್ವಲ್ ಟು 2 ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ಇದ್ರ ಮೂಲಕ ನಾವು ಸಂಭವನೀಯತೆಯನ್ನು ಹೇಳೋದಾದರೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡ್ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 2/6. ಸೊ 2 1 2 3 6 ಅಂದರೆ 1/6 3 ಅಂತೇಳಿ ಕರೆಯಲ್ಪಡ್ತೀವಿ. ಹಾಗೆಯೇ ಬಿ ಅನ್ನು ನಾವು ತೆಗೆದುಕೊಂಡಾಗ 4ಕ್ಕಿಂತ ಚಿಕ್ಕದಾದ ಅಥವಾ 4ಕ್ಕೆ ಸಮನಾದ ಸಂಖ್ಯೆಯನ್ನು ಪಡೆಯುವುದು 1 2 3 4. ಹಾಗಾಗಿ ಎನ್ ಆಫ್ ಬಿ ಇಸ್ ಈಕ್ವಲ್ ಟು 4. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಇದರ ಮೂಲಕ ನಾವು ಇಲ್ಲಿ ಏನು ತಗೊಳ್ತೀವಿ, ಸಂಭವನೀಯತೆಯನ್ನು ತೆಗೆದುಕೊಂಡಾಗ ಪಿ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡ್ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 4/6. 2 2 4 2 3 6 ಅಂತ ಹೇಳಿ ಹೇಳಲ್ಪಡ್ತೀವಿ. ಸೊ ಈ ರೀತಿಯಾಗಿ ನಾವು ಸಂಭವನೀಯತೆಯನ್ನು ಕಂಡುಹಿಡಿತಾ ಹೋಗ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇದು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಲ್ಲ? ಪಿ ಆಫ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಎ ಡ್ಯಾಶ್. ಇದರಲ್ಲಿ ಎಯು ಒಂದು ಘಟನೆಯಾಗಿದ್ದರೆ ಎ ಬಾರ್ ಅದರ ಪೂರಕ ಘಟನೆಯಾಗಿರುತ್ತದೆ. ಸಂಭವಿಸಲು ಅಸಾಧ್ಯವಾದ ಘಟನೆಯು ಸಂಭವನೀಯತೆಯು 0. ಇಂತಹ ಘಟನೆಯನ್ನು ಅಸಂಭವ ಘಟನೆ ಎಂದು ನಾವು ಕರೆಯಲ್ಪಡ್ತವೆ. ಉದಾಹರಣೆಗೆ, ಒಂದು ದಾಳವನ್ನು ಮೇಲಕ್ಕೆ ಎಸೆದಾಗ ಸಂಖ್ಯೆ 8 ಮೇಲಕ್ಕೆ ಬರುವುದು. ಖಚಿತವಾಗಿ ಅಥವಾ ನಿಶ್ಚಿತವಾಗಿ ಸಂಭವಿಸುವ ಒಂದು ಘಟನೆಯ ಸಂಭವನೀಯತೆಯು 1 ಆಗಿರುತ್ತದೆ. ಸೊ ಇಂತಹ ಘಟನೆಯನ್ನು ಏನಂತ ಕರಿತೀವಿ ನಾವು? ಖಚಿತ ಘಟನೆ ಅಥವಾ ನಿಶ್ಚಿತ ಘಟನೆ ಅಂತೇಳಿ ಕರೆಯಲ್ಪಡ್ತೀವಿ. ಉದಾಹರಣೆಗೆ ನಾವು ತೆಗೆದುಕೊಂಡ್ರೆ, ಒಂದು ದಾಳವನ್ನು ಮೇಲಕ್ಕೆ ಎಸೆದಾಗ, ಗೊತ್ತಿದೆಯಲ್ಲ ದಾಳ ಅಂದರೆ, ಇಲ್ಲಿದೆಯಲ್ಲ ಚಿತ್ರದಲ್ಲಿ, ಈ ದಾಳವನ್ನು ಮೇಲಕ್ಕೆ ಎಸೆದಾಗ ಏನಾಗುತ್ತೆ, 7ಕ್ಕಿಂತ ಚಿಕ್ಕದಾದ ಸಂಖ್ಯೆ ಮೇಲಕ್ಕೆ ಬರುವುದು. ಅಂದರೆ ಕಂಡೀಷನ್ ಏನಲ್ಲಿ 0 ಲೆಸ್ ದನ್ ಆರ್ ಈಕ್ವಲ್ ಪಿ ಆಫ್ ಇ ಲೆಸ್ ದನ್ ಆರ್ ಈಕ್ವಲ್ 1 ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳ ಇದು ಕೂಡ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಅಲ್ವಾ? ಓಕೆ, ಹಾಗಾದರೆ ಇಲ್ಲಿ ನಾವು ಕಾರ್ಡ್ ಗೊತ್ತಿದೆಯಲ್ಲ, ಇಸ್ಪೀಟ್ ಆಡ್ತಾರಲ್ಲ, ಸೊ ಆ ಕಾರ್ಡಲ್ಲಿ ಇರುವಂತಹ 52 ಕಾರ್ಡ್ಗಳಿದೆಯಲ್ಲ, ಅದರ ಬಗ್ಗೆ ನಮಗೆ ಸ್ವಲ್ಪ ಗೊತ್ತಿರಬೇಕು. ಆಮೇಲೆ ನಾವು ಉದಾಹರಣೆ 4ನೇ ಲೆಕ್ಕಕ್ಕೆ ಹೋಗೋಣ. ಆಟದ ಕಾರ್ಡ್ಗಳ ಕಟ್ಟು 52 ಕಾರ್ಡ್ಗಳನ್ನು ಹೊಂದಿದ್ದು ಇವುಗಳನ್ನು ಪ್ರತಿ 13 ಕಾರ್ಡ್ಗಳಂತೆ 4 ಗುಂಪುಗಳಾಗಿ ವಿಭಾಗಿಸಿದೆ. ಸ್ಪೇಡ್, ಆರ್ಟ್, ಡೈಮಂಡ್ ಮತ್ತು ಕ್ಲಬ್ಸ್ ಮತ್ತು ಸ್ಪೇಡ್ಸ್ ಕಾರ್ಡ್ಗಳು ಕಪ್ಪು ಬಣ್ಣದಗಳಾಗಿದ್ದು ಆರ್ಟ್ಸ್ ಮತ್ತು ಡೈಮಂಡ್ ಕಾರ್ಡ್ಗಳು ಕೆಂಪು ಬಣ್ಣದ್ದಾಗಿರುತ್ತವೆ. ಸೊ ಅದರ ಪರಿಚಯವನ್ನು ಇಲ್ಲಿ ನಿಮಗೆ ನೀಡ್ತಾ ಇರೋದಷ್ಟೇ. ಪ್ರತಿಯೊಂದು ಗುಂಪಿನ ಕಾರ್ಡ್ಗಳೆಂದರೆ ಏಸ್, ರಾಜ, ರಾಣಿ, ಜಾಕ್. 10 9 8 7 6 5 4 3 ಮತ್ತು 2 ಅಲ್ವಾ? ಇದಿಷ್ಟು ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ರಾಜ, ರಾಣಿ ಮತ್ತು ಜಾಕ್ ಈ ಕಾರ್ಡ್ಗಳನ್ನು ಮುಖ ಕಾರ್ಡ್ಗಳು ಅಂದರೆ ಗೌರವಾನ್ವಿತ ಕಾರ್ಡ್ಗಳು ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಈಗ ನಿಮಗೆ ಕಾರ್ಡ್ಗಳ ಪರಿಚಯ ಆಯಿತು, ಹೌದಾನೆ? ಹಾಗಾದರೆ ಇಲ್ಲಿ ಒಂದು ಉದಾಹರಣೆ ಲೆಕ್ಕವನ್ನು ತೆಗೆದುಕೊಂಡ್ರೆ, ಚೆನ್ನಾಗಿ ಬೆರೆಸಿದ 52 ಕಾರ್ಡ್ಗಳ ಒಂದು ಕಟ್ಟಿನಿಂದ ಒಂದು ಕಾರ್ಡನ್ನು ತೆಗೆಯಲಾಗಿದೆ. ಆ ಕಾರ್ಡು ಒಂದು ಏಸ್ ಆಗಿರುವ, ಎರಡನೇದು ಒಂದು ಏಸ್ ಆಗಿಲ್ಲದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತಿದೆ. ಹಾಗಾದರೆ ಇಲ್ಲಿ ಮೊದಲ ಪ್ರಶ್ನೆಗೆ ನಾವು ತೆಗೆದುಕೊಂಡ್ರೆ, ಎಸ್ ಇಸ್ಪೀಟ್ ಕಾರ್ಡ್ಗಳ ಕಟ್ಟಿನಿಂದ ಒಂದು ಕಾರ್ಡನ್ನು ತೆಗೆಯುವುದು. ಅಂದರೆ ಅರ್ಥ ಏನಲ್ಲಿಗೆ, ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 52 ಕಾರ್ಡ್ಗಳು ಒಟ್ಟಿರೋದು. ಇ ಇಸ್ ಈಕ್ವಲ್ ಟು ತೆಗೆದ ಕಾರ್ಡ್ ಒಂದು ಏಸ್ ಆಗಿರುವುದು. ಹಾಗಾಗಿ ಪಿ ಆಫ್ ಇ ಇಸ್ ಈಕ್ವಲ್ ಟು 4 ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಏನಾಗುತ್ತೆ, ಎನ್ ಆಫ್ ಇ ಡಿವೈಡ್ ಬೈ ಎನ್ ಆಫ್ ಎಸ್ ಅಂದರೆ 4 ಡಿವೈಡ್ ಬೈ 52. 4 1 4 13 52 ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ನೆಕ್ಸ್ಟ್ ಪ್ರಶ್ನೆಯನ್ನು ನಾವು ತೆಗೆದುಕೊಂಡ್ರೆ, ಎಫ್ ತೆಗೆದ ಕಾರ್ಡ್ ಒಂದು ಏಸ್ ಆಗಿರದೇ ಇರುವುದು. ಅಂದರೆ ಎನ್ ಆಫ್ ಎಫ್ ಇಸ್ ಈಕ್ವಲ್ ಟು 48 ಆಗುತ್ತೆ ಅಲ್ಲಿಗೆ, ಹೌದಾನೆ? ಇಷ್ಟರಲ್ಲಿ ಒಂದು ಏಸ್ ಆಗಿಲ್ಲದೆ ಸಂಭವನೀಯತೆ 52ರಲ್ಲಿ ನಾವು ತೆಗೆದಾಗ 48 ಬರುತ್ತೆ. ಸೊ ಹಾಗಾಗಿ ಪಿ ಆಫ್ ಎಫ್ ಇಸ್ ಈಕ್ವಲ್ ಟು ಎನ್ ಆಫ್ ಎಫ್ ಡಿವೈಡ್ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 48 ಡಿವೈಡ್ ಬೈ 52. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದರೆ 11 ಡಿವೈಡ್ ಬೈ 13 ಅಂತೇಳಿ ಕರಿತೀವಿ.
ಅಥವಾ ಇದನ್ನು ಇನ್ನೊಂದು ರೀತಿಯಲ್ಲಿ ನಾವು ಕಂಡುಹಿಡಿಯೋದಾದರೆ ಪಿ ಆಫ್ ಎಫ್ ಈಸ್ ಈಕ್ವಲ್ ಟು ಪಿ ಆಫ್ ಇ ಬಾರ್ ಮೈನಸ್ 1 ಅಂತ ಹೇಳಿ ತೊಗೊಳ್ತೀವಿ. ಸೊ ಆಗ ಇದು ಈಸ್ ಈಕ್ವಲ್ ಟು 1 ಆಗುತ್ತೆ. ಇವಾಗ ಎರಡಲ್ಲ ಮೊತ್ತ. ಸೊ ಇಲ್ಲಿ ನಮಗೆ ಬೇಕಾಗಿರೋದೇನೋ ಪಿ ಆಫ್ ಇ ಬಾರು ಇಲ್ಲದೆ ಇರೋದು. ಸೊ ಹಾಗಾಗಿ 1 ಮೈನಸ್ ಪಿ ಆಫ್ ಇ. ಸೊ 1 ಮೈನಸ್ 1/13. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ 11/13 ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಸೊ ಹಾಗಾದರೆ ವಿದ್ಯಾರ್ಥಿಗಳೇ, ಈ ಉದಾಹರಣೆ ಲೆಕ್ಕನೂ ಕೂಡ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ಅಲ್ವಾ. ಸೊ ಇಲ್ಲಿ ವಿದ್ಯಾರ್ಥಿಗಳ ಈ ಇಸ್ಪಿಟ್ಗಳು ಏನಿಗೆ ಯಾವ ಟೈಪಲ್ಲಿದೆ ಅನ್ನುವಂತಹ ಕಾರ್ಡ್ಗಳ ಪರಿಚಯವನ್ನು ಇಲ್ಲಿ ನಿಮಗೆ ಚಿತ್ರಣದ ಮೂಲಕ ಇಲ್ಲಿ ಕೊಡಲಾಗಿದೆ. ಗೊತ್ತಾಗ್ತಿದೆ ಅಲ್ಲ ವಿದ್ಯಾರ್ಥಿಗಳೇ. ಸೊ ಇವುಗಳನ್ನು ನೀವು ನೋಡಿಬಿಟ್ಟು ಆಯಾ ತಕ್ಕಂತೆ ನಾವೇನು ಮಾಡ್ಬೋದು, ಅಲ್ಲಿ ಯಾವ ಕಾರ್ಡ್ ಕೇಳಿದ್ದಾರೆ, ಆ ಕಾರ್ಡ್ಗಳು ಎಷ್ಟಿದೆ, ಎಷ್ಟು ಲೆಸ್ ಮಾಡಬೇಕು ಅನ್ನೋದನ್ನು ಈ ಚಿತ್ರಣದ ಮೂಲಕ ನೀವು ತಿಳ್ಕೊಂಡು ಲೆಕ್ಕಗಳನ್ನು ಮಾಡಬೇಕಾಗತ್ತೆ. ಸೊ ಹಾಗಾದರೆ ವಿದ್ಯಾರ್ಥಿಗಳೇ, ಇದನ್ನು ನೀವು ಒಂದ್ಸಲ ಅಬ್ಸರ್ವ್ ಮಾಡಿ ಈ ಎಲ್ಲ ಕಾರ್ಡ್ಗಳನ್ನು. ಓಕೆ, ನೆಕ್ಸ್ಟು ಉದಾಹರಣೆ 5 ತೆಗೆದುಕೊಂಡಾಗ, ಸಂಗೀತ ಮತ್ತು ರೇಷ್ಮಾ ಎಂಬ ಇಬ್ಬರು ಆಟಗಾರ್ತಿಯರು ಒಂದು ಟೆನ್ನಿಸ್ ಪಂದ್ಯವನ್ನು ಆಡುತ್ತಾರೆ. ಸಂಗೀತಳು ಪಂದ್ಯವನ್ನು ಗೆಲ್ಲುವ ಸಂಭವನೀಯತೆಯು 0.62 ಎಂದು ತಿಳಿದಿದೆ. ರೇಷ್ಮಾಳು ಪಂದ್ಯವನ್ನು ಗೆಲ್ಲುವ ಸಂಭವನೀಯತೆಯು ಎಷ್ಟು ಅಂತಿದೆ. ಸೊ ಅಲ್ಲಿಗೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ನಾವು ಪರಿಹಾರ ಏನಂತ ತಗೊಂಡ್ರೆ ತುಂಬ ಸಿಂಪಲ್ ಆಗಿದೆ, ಹಾಗೆ ಈಸಿಯಾಗಿ ಕೂಡ ಅರ್ಥ ಆಗುವಂತಹ ಕಾನ್ಸೆಪ್ಟು. ಸೊ ಸಂಗೀತ ಪಂದ್ಯವನ್ನು ಗೆಲ್ಲುವ ಸಂಭವನೀಯತೆಯನ್ನು 0.62 ಅಂದರೆ ಏನಿದು ಪಿ ಆಫ್ ಎ ಇಸ್ ಈಕ್ವಲ್ ಟು 0.62 ಅಂತ ಹೇಳಿ ಕರಿತೀವಿ. ಹಾಗೆಯೇ ರೇಷ್ಮಾ ಪಂದ್ಯವನ್ನು ಗೆಲ್ಲುವ ಸಂಭವನೀಯತೆ ಪಿ ಆಫ್ ಎ ಬಾರ್ ಇಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಎ. ಸೊ ಈಗ ಪಿ ಆಫ್ ಎ ಗೊತ್ತಿದೆ, ಅದನ್ನು 1ರಲ್ಲಿ ಕಳೆದ್ರೆ ಬರೋದೇ ಏನು ಗೆಲ್ಲುವಂತಹ ಸಂಭವನೀಯತೆ. ಸೊ ಹಾಗಾದರೆ ಕಳೆದ್ರೆ ಏನಾಗುತ್ತೆ 0.38 ಅಂತ ಹೇಳಿ ನಾವು ಕರೆಯಲ್ಪಡ್ತೀವಿ. ಸೊ ಹಾಗಾದರೆ ವಿದ್ಯಾರ್ಥಿಗಳೇ, ಈ ಲೆಕ್ಕನೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಅಲ್ವಾ, ಏನು ಡೌಟ್ ಇಲ್ಲಲ್ವಾ. ನೆಕ್ಸ್ಟು ಉದಾಹರಣೆ 6 ಮತ್ತು ಉದಾಹರಣೆ 7, ಹಾಗೆಯೇ ಉದಾಹರಣೆ 8, ನೆಕ್ಸ್ಟು ಉದಾಹರಣೆ 9, ನೆಕ್ಸ್ಟ್ ಉದಾಹರಣೆ 10 ಮತ್ತು 11. ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ ನಾವು ತೆಗೆದುಕೊಂಡ್ರೆ ಉದಾಹರಣೆ 10 ಮತ್ತು 11ನೇ ಲೆಕ್ಕ ಅಂತ ಏನು ತುಂಬ ಇಂಪಾರ್ಟೆಂಟ್ ಏನಲ್ಲ. ಸೊ ಹಾಗೆ ಅದನ್ನು ನೀವು ಡಿಸ್ಕಸ್ ಮಾಡಿದರೆ ಸಾಕಷ್ಟೆ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ ನಮಗೆ ನೆಕ್ಸ್ಟು ಉದಾಹರಣೆ 13ನೇ ಲೆಕ್ಕವನ್ನು ತೆಗೆದುಕೊಂಡ್ರೆ, ಒಂದು ನೀಲಿ ಮತ್ತು ಒಂದು ಬೂದು ಬಣ್ಣದ 2 ದಾಳಗಳನ್ನು ಏಕಕಾಲದಲ್ಲಿ ಎಸೆದಿದೆ. ಎಲ್ಲ ಸಾಧ್ಯ ಫಲಿತಗಳನ್ನು ಬರೆಯಿರಿ ಅಂತಿದೆ. ದಾಳಗಳಲ್ಲಿ ಮೇಲ್ಮುಖವಾಗಿ ಬರುವ 2 ಸಂಖ್ಯೆಗಳ ಮೊತ್ತ, 1ನೇದು 8, 2ನೇದು 13, 3ನೇದು 12ಕ್ಕಿಂತ ಚಿಕ್ಕದಾದ ಅಥವಾ 12ಕ್ಕೆ ಸಮ ಆಗಿರುವ ಸಂಭವನೀಯತೆ ಎಷ್ಟು ಅಂತ ಇದೆ. ಸೊ ಅಲ್ಲಿಗೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ನಾವು ಪರಿಹಾರ ಏನು ಅಂತ ಹೇಳಿ ತೆಗೆದುಕೊಂಡ್ರೆ, 2 ದಾಳಗಳನ್ನು ಮೇಲಕ್ಕೆ ಎಸೆದಾಗ ಸಾಧ್ಯ ಫಲಿತಾಂಶಗಳು. ಸೊ ಅಲ್ಲಿಗೆ ನಮಗೆ 1 2 3 4 5 6 ಇಷ್ಟಿದೆ ಅಂತ ಗೊತ್ತಿದೆ ದಾಳಗಳ ಸಂಖ್ಯೆ, ಹೌದು ತಾನೆ. ಸೊ ಅವುಗಳ ಡಬಲನ್ನು ಮಾಡಿದಾಗ ಅದೇನಾಗಿರುತ್ತೆ ಎನ್ ಆಫ್ ಎಸ್. ಸೊ 6 36. ಹಾಗಾದ್ರೆ ಆಗ ಎಸ್ದಾಗ ನಮಗೆ ಬೀಳುವಂತಹ ಫಲಿತಾಂಶಗಳು ಯಾವ ಥರ ಇರುತ್ತೆ, 1,1, 1,2, 1,3, 1,4, 1,5, 1,6, 2,1, 2,2 ಹೀಗೆ ನಾವು ಅಪ್ ಟು 6 ತನಕ ಇದನ್ನು ಬರ್ಕೊಳ್ತಾ ಹೋಗ್ತೀವಿ. ಅಲ್ಲಿಗೆ ಎಷ್ಟು ಬರೆದಿದ್ದೀವಿ, 36 ನಾವು ಸಾಧ್ಯತೆಗಳನ್ನು ಬರೆಯಲ್ಪಟ್ಟಿದ್ದೇವೆ. ಇದನ್ನು ನಾವು ಮೊದಲಾಗಿ ಕಂಡುಹಿಡ್ಕೋಬೇಕು ಎನ್ ಆಫ್ ಫೇಸು. ಓಕೆ ವಿದ್ಯಾರ್ಥಿಗಳೇ, ಈಗ ಕೇಳಿರುವಂತಹ ಪ್ರಶ್ನೆಗಳನ್ನು ಒಂದೊಂದೇ ತೆಗೆದುಕೊಳ್ಳೋಣ. ಅರ್ಥ ಆಗ್ತಿದೆ ಅಲ್ವಾ. ಒಂದನೇದನ್ನು ತೆಗೆದುಕೊಂಡ್ರೆ, ಎ 2 ಸಂಖ್ಯೆಗಳ ಮೊತ್ತ 8 ಆಗಿರುವುದು ಅಂತ ಇದೆ. ಹಾಗಾಗಿ ಎ ಇಸ್ ಈಕ್ವಲ್ ಟು 2,6, 3,5, 4,4, 5,3, 6,2. ಇವೇ ನೀವು ಮೊತ್ತ ಕೂಡಿದಾಗ 8 ಬರುತ್ತೆ. ಸೊ ಇದಿಷ್ಟರಿಂದ ನಾವು ಇದನ್ನು ಚೂಸ್ ಮಾಡ್ಕೊಂಡಿರುವಂಥದ್ದು. ಅವು ಎಷ್ಟಿದ್ದಾವೆ, 5 ಇದ್ದಾವೆ. ಅಂದರೆ ಇದೇನಿದು ಎನ್ ಆಫ್ ಎ ಇಸ್ ಈಕ್ವಲ್ ಟು 5 ಅಂತ ಹೇಳಿ ನಾವು ಕರೆಯಲ್ಪಡ್ತೀವಿ. ಆದ್ದರಿಂದ 2 ಸಂಖ್ಯೆಗಳ ಮೊತ್ತ 8 ಆಗಿರುವ ಸಂಭವನೀಯತೆ 5/36 ಅಂತ ಹೇಳಿ ಹೇಳಲ್ಪಡ್ತೀವಿ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ನೆಕ್ಸ್ಟು 2ನೇ ತಗೊಂಡ್ರೆ ಬಿ, 2 ಸಂಖ್ಯೆಗಳ ಮೊತ್ತ 13 ಆಗಿರುವುದು. ಯಾವ್ಯಾವ ಇದ್ದಾವೆ 13 ಆಗಿರುವಂಥದ್ದು, ಯಾವುದೂ ಇಲ್ಲ. ಸೊ ಹಾಗಾಗಿ ಎನ್ ಆಫ್ ಬಿ ಇಸ್ ಈಕ್ವಲ್ ಟು 0 ಅಂತ ಹೇಳಿ ಕರೆಯಲ್ಪಡ್ತೀವಿ. 2 ಸಂಖ್ಯೆಗಳ ಮೊತ್ತ 8 ಆಗಿರುವ ಸಂಭವನೀಯತೆ 0/36.
ಸೊ ಅಲ್ಲಿಗೇನಾಗುತ್ತೆ 0 ಅಂಥೇಳಿ ಕರೆಯಲ್ಪಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆಗೆ ನಾವು ಬಂದರೆ, ಸಿ ಎರಡು ಸಂಖ್ಯೆಗಳ ಮೊತ್ತ 12ಕ್ಕಿಂತ ಚಿಕ್ಕದು ಅಥವಾ 12ಕ್ಕೆ ಸಮ ಆಗಿರುವುದು. ಹಾಗಾಗಿ ಎನ್ ಆಫ್ ಸಿ ಇಸ್ ಈಕ್ವಲ್ ಟು 36 ಅಂತ ಹೇಳ್ತೀವಿ. ಎರಡು ಸಂಖ್ಯೆಗಳ ಮೊತ್ತ 8 ಆಗಿರುವ ಸಂಭವನೀಯತೆ 36/36 ಇಸ್ ಈಕ್ವಲ್ ಟು 1 ಅಂತ ಹೇಳ್ಬಿಟ್ಟು ನಾವು ಕರೆಯುವಂಥದ್ದು. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಸಂಭವನೀಯತೆಯನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಇದುವರೆಗೂ ನಾವು ನೋಡಿರುವಂತಹ ಎಲ್ಲ ಉದಾಹರಣೆ ಲೆಕ್ಕಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಏಕೆಂದರೆ ಇದೇ ಥರನೇ ನಾವು ಅಭ್ಯಾಸದ ಲೆಕ್ಕಗಳನ್ನು ಮಾಡ್ತಾ ಹೋಗುವಂಥದ್ದು. ಓಕೆ, ಹಾಗಾದರೆ ವಿದ್ಯಾರ್ಥಿಗಳೇ ಇದು ಅರ್ಥ ಆಗಿದೆ ಅಂತೇಳಿ ಭಾವಿಸಿ ನಾನು ಮುಂದಿನ ಎಕ್ಸಸೈಸ್ ಪ್ರಾಬ್ಲಮ್ಸು ಅಂದರೆ 14.1 ಇಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಒಟ್ಟು 14.1ರಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಟೋಟಲ್ಗೆ ಏನು ಮಾಡಿದ್ದಾನೆ ಅಂದರೆ ಸಿಕ್ಕಾಬಟ್ಟೆ ಲೆಕ್ಕಗಳನ್ನು ಕೊಡಲ್ಪಟ್ಟಿದ್ದಾನೆ. ಅಲ್ಲಿಗೆ ಕೊಟ್ಟಿರುವಂಥದ್ದು ಎಷ್ಟಾಗಿದೆ ಅಂದರೆ 25 ಲೆಕ್ಕಗಳನ್ನು ಕೊಡಲ್ಪಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಇದರಲ್ಲಿ ಎಲ್ಲದೂ ಕೂಡ ಏನು ಇಂಪಾರ್ಟೆಂಟ್ ಏನಿಲ್ಲ, 25 ಲೆಕ್ಕನು. ಸೊ ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಇದೆ ಅವುಗಳನ್ನು ಮಾತ್ರ ಇಲ್ಲಿ ನಾವು ಏನು ಮಾಡೋಣ, ಇಲ್ಲಿ ಚೆಕ್ ಮಾಡ್ತಾ ಹೋಗೋಣ ಅಥವಾ ಡಿಸ್ಕಸ್ ಮಾಡ್ತಾ ಹೋಗೋಣ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ಗಳನ್ನು. ಓಕೆ ವಿದ್ಯಾರ್ಥಿಗಳೇ, ಓಕೆ ಇಲ್ಲಿ ನಾವು ನೆಕ್ಸ್ಟು ಅಭ್ಯಾಸ 14.1 ತೆಗೆದುಕೊಂಡಾಗ ಇದರಲ್ಲಿ ಫಸ್ಟ್ ಮೇನ್ ಕೆಳಗಿನ ಹೇಳಿಕೆಗಳನ್ನು ಪೂರ್ತಿಗೊಳಿಸಿ ಅಂತ ಇದೆ. ಅದರಲ್ಲಿ ಮೊದಲ ಪ್ರಶ್ನೆ ಅಂದರೆ ಬಿಟ್ಟ ಸ್ಥಳ ತುಂಬಿರಿ. ಒಂದು ಘಟನೆ ಇಯ ಸಂಭವನೀಯತೆ ಪ್ಲಸ್ ಇ ಅಲ್ಲದ ಘಟನೆಯ ಸಂಭವನೀಯತೆ. ವಿದ್ಯಾರ್ಥಿಗಳಿದು ಏನಂತ ಅರ್ಥ ಆಗ್ತಿದೆಯಲ್ಲ, ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಬಾರ್ ಅಂತ ಇದೆಯಲ್ಲ, ಅದು ಈಸ್ ಈಕ್ವಲ್ ಟು ಎಷ್ಟಕ್ಕೆ ಒಂದಕ್ಕೆ ಮಾತ್ರ ಸಮತಾನೆ ಅದಕ್ಕೆ. ಹಾಗಾಗಿ ಈಸ್ ಈಕ್ವಲ್ ಟು 1 ಅಂತ ಹೇಳಿ ನಾವು ಕರೆಯಲ್ಪಡ್ತೀವಿ. ಹಾಗೆಯೇ ಎರಡನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, ಸಂಭವಿಸಲು ಅಸಾಧ್ಯವಾದ ಘಟನೆಯ ಸಂಭವನೀಯತೆಯು ಡ್ಯಾಶ್. ಇಂತಹ ಘಟನೆಯನ್ನು ಡ್ಯಾಶ್ ಎನ್ನುತ್ತಾರೆ. ಏನಂತಾರೆ, ಅಲ್ಲಿ ಯಾವುದೇ ಘಟನೆ ಆಗಿರೋದಿಲ್ಲ. ಸೊ 0 ಅಂದರೆ ಏನದು, ಅಸಂಭವ ಘಟನೆ ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ನೆಕ್ಸ್ಟು ಮೂರನೇ ಪ್ರಶ್ನೆಗೆ ಬಂದಾಗ, ಖಚಿತವಾಗಿ ಸಂಭವಿಸುವ ಒಂದು ಘಟನೆಯ ಸಂಭವನೀಯತೆಯು ಡ್ಯಾಶ್. ಇಂತಹ ಘಟನೆಯನ್ನು ಡ್ಯಾಶ್ ಎನ್ನುತ್ತಾರೆ. ಸೊ ಇಲ್ಲಿ ಒಂದೇ ಒಂದು ಘಟನೆ ಆಗಿರುತ್ತೆ. ಸೊ ಹಾಗಾಗಿ ಅದನ್ನು 1 ಅಂತ ಹೇಳಿ ಕರಿತೀವಿ. ಅದನ್ನು ಖಚಿತ ಘಟನೆ ಅಂತೇಳಿ ಹೇಳುವಂಥದ್ದು. ಹಾಗೆ ನಾಲ್ಕನೇ ಪ್ರಶ್ನೆಯನ್ನು ತೆಗೆದುಕೊಂಡಾಗ, ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತವು ಡ್ಯಾಶ್ ಏನಾಗಿರುತ್ತೆ, 1 ಅಂತ ಹೇಳಿ ಹೇಳಲ್ಪಡ್ತೀವಿ. ಲಾಸ್ಟ್ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, ಒಂದು ಘಟನೆಯ ಸಂಭವನೀಯತೆಯು ಡ್ಯಾಶ್ಗಿಂತ ದೊಡ್ಡದು ಅಥವಾ ಸಮ ಮತ್ತು ಡ್ಯಾಶ್ಗಿಂತ ಚಿಕ್ಕದು ಅಥವಾ ಸಮನಾಗಿರುತ್ತದೆ. ಸೊ ಒಂದು ಘಟನೆಯ ಸಂಭವನೀಯತೆಯನ್ನು 0ಗಿಂತ ದೊಡ್ಡದು ಅಥವಾ ಸಮನೂ ಕೂಡ ಆಗಿರಬಹುದು, ಒಂದಕ್ಕಿಂತ ಚಿಕ್ಕದು ಆಗಿರಬಹುದು ಅಥವಾ ಒಂದಕ್ಕೆ ಏನಾಗಿರ್ಬೋದು ಸಮನಾಗಿರಬಹುದು ಅನ್ನುವಂತಹ ಅಂಶವನ್ನು ಇಲ್ಲಿ ನಾವು ಹೇಳಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಫಿಲ್ ಆಫ್ ದಿ ಬ್ಲ್ಯಾಂಕ್ಸ್ ಏನಿದೆಯಲ್ಲ, ಸೊ ಇದು ಈಸಿಯಾಗಿ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಓಕೆ, ನೆಕ್ಸ್ಟು ಸೆಕೆಂಡ್ ಮೇನನ್ನು ತೆಗೆದುಕೊಂಡಾಗ, ಕೆಳಗಿನ ಯಾವ ಪ್ರಯೋಗಗಳು ಸಮಾನ ಫಲಿತಗಳನ್ನು ಹೊಂದಿವೆ ಅಥವಾ ವಿವರಿಸಿ ಅಂತ ಇದೆ. ಸೊ ಇದರಲ್ಲಿ ಮೊದಲ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, ಒಬ್ಬ ಚಾಲಕನು ಕಾರನ್ನು ಸ್ಟಾರ್ಟ್ ಮಾಡಲು ಪ್ರಯತ್ನಿಸುತ್ತಾನೆ. ಕಾರ್ ಸ್ಟಾರ್ಟ್ ಆಗುವುದು ಅಥವಾ ಸ್ಟಾರ್ಟ್ ಆಗದೇ ಇರುವುದು. ಸೊ ಇದಕ್ಕೆ ಇಲ್ಲಿ ನಾವು ಉತ್ತರವನ್ನು ನೋಡ್ತಾ ಹೋದರೆ, ಇದು ಸಮಾನ ಸಾಧ್ಯತೆ ಫಲಿತಗಳನ್ನು ಹೊಂದಿರುವುದಿಲ್ಲ. ಏಕೆಂದರೆ ಕಾರ್ ಸ್ಟಾರ್ಟ್ ಆಗದಿರಲು ಅದರ ಮೆಕ್ಯಾನಿಸಮ್ನಲ್ಲಿ ತೊಂದರೆ ಉಂಟಾದರೆ ಮಾತ್ರ ಅದು ಸಾಧ್ಯ, ಹೌದಾನೆ? ಸೊ ಹಾಗಾಗಿ ಇದಕ್ಕೆ ಈ ರೀತಿಯಾಗಿ ನಾವು ರೀಸನ್ನ ಕೊಡ್ತಾ ಹೋಗ್ತೀವಿ. ಇದು ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಇದು ಜನರಲ್ ಆಗಿರೋ ಪ್ರಶ್ನೆ ವಿದ್ಯಾರ್ಥಿಗಳೇ. ಎರಡನೇ ಪ್ರಶ್ನೆಯನ್ನು ತಗೊಂಡ್ರೆ, ಒಬ್ಬ ಆಟಗಾರ ಬಾಸ್ಕೆಟ್ಬಾಲನ್ನು ಗುರಿಯತ್ತ ಎಸೆಯಲು ಪ್ರಯತ್ನಿಸುತ್ತಾನೆ. ಅವಳ ಗುರಿ ಮುಟ್ಟುವುದು ಅಥವಾ ಗುರಿ ಮುಟ್ಟದೇ ಇರುವುದು. ಸೊ ಇದಕ್ಕೆ ಎರಡನೇ ಪ್ರಶ್ನೆ ಉದಾಹರಣೆಯನ್ನು ತೆಗೆದುಕೊಂಡಿದ್ದೀವಲ್ಲ, ಇದಕ್ಕೆ ಉತ್ತರವನ್ನು ನೋಡೋದಾದರೆ ಇದು ಸಮಾನ ಸಾಧ್ಯತೆಯ ಫಲಿತವನ್ನು ಹೊಂದಿಲ್ಲ. ಏಕೆಂದರೆ ಇದರಲ್ಲಿ ಗುರಿಗಾರನ ತೀಕ್ಷತೆ, ಅವನಿಗೆ ಲಭಿಸಿದ ತರಬೇತಿ ಮುಂತಾದ ಅನೇಕ ಅಂಶಗಳನ್ನು ಇದೇನಾಗಿರುತ್ತೆ ಒಳಗೊಂಡಿರುತ್ತೆ ಅಂಥೇಳಿ ಕರೆಯಲ್ಪಡ್ತೀವಿ. ವಿದ್ಯಾರ್ಥಿಗಳ ನೆಕ್ಸ್ಟ್ ಮುಂದಿನ ಪ್ರಶ್ನೆ ತಗೊಂಡ್ರೆ, ಸರಿ ತಪ್ಪು ಉತ್ತರವಿರುವ ಪ್ರಶ್ನೆಯನ್ನು ಉತ್ತರಿಸಲು ಪ್ರಯತ್ನಿಸಲಾಗಿದೆ. ಉತ್ತರವು ಸರಿ ಅಥವಾ ತಪ್ಪು ಆಗಿರುವುದು.
ಇದು ಸಮಾನ ಸಾಧ್ಯತೆ ಫಲಿತವನ್ನು ಹೊಂದಿರುತ್ತೆ. ಏಕೆಂದರೆ ಅವನಿಗೆ ಸರಿ ಇಲ್ಲವೇ ತಪ್ಪು ಉತ್ತರಿಸುವ ಅವಕಾಶ ಮಾತ್ರ ಅವನಿಗೇನಿರುತ್ತೆ ಇರುತ್ತಷ್ಟೇ. ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆಯನ್ನು ತಗೊಂಡ್ರೆ, ಒಂದು ಮಗುವು ಜನಿಸಿದೆ, ಇದು ಒಂದು ಗಂಡು ಅಥವಾ ಒಂದು ಹೆಣ್ಣು ಆಗಿರುವುದು. ಇದು ಕೂಡ ಏನಾಗಿದೆ, ಸಮಾನ ಸಾಧ್ಯತೆ ಫಲಿತವನ್ನು ಹೊಂದಿದೆ. ಏಕೆಂದರೆ ಹುಟ್ಟುವ ಮಗು ಗಂಡು ಇಲ್ಲವೇ ಹೆಣ್ಣು ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಸೊ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಇವುಗಳಿಗೆ ನಾವು ಸಮರ್ಥನೆಯನ್ನು ಕೊಡ್ತಾ ಹೋಗ್ತೀವಿ. ನೆಕ್ಸ್ಟು ಮೂರನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, ಒಂದು ಫುಟ್ಬಾಲ್ ಆಟದ ಆರಂಭದಲ್ಲಿ ಯಾವ ತಂಡವು ಮೊದಲು ಚೆಂಡನ್ನು ಪಡೆಯಬೇಕು ಎಂಬುದನ್ನು ನಿರ್ಧರಿಸಲು ನಾಣ್ಯವನ್ನು ಚಿಮ್ಮುವುದು ಒಂದು ಉತ್ತಮ ವಿಧಾನವಾಗಿದೆ ಎಂದು ಏಕೆ ಪರಿಗಣಿಸಲಾಗಿದೆ ಅಂತಿದೆ. ಸೊ ನಾಣ್ಯ ಚಿಮ್ಮುವಿಕೆಯು ಎರಡೇ ಫಲಿತವನ್ನು ಹೊಂದಿರುತ್ತೆ, ಶಿರ ಅಥವಾ ಪುಚ್ಚ, ಮತ್ತು ಅದರ ಫಲಿತಾಂಶವು ಪೂರ್ವ ನಿರ್ಧರಿತವಾಗಿರುವುದಿಲ್ಲ ಅಂತ ಹೇಳ್ಬಿಟ್ಟು ನಾವು ಈ ರೀತಿಯಾಗಿ ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಇದು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ನೆಕ್ಸ್ಟು ಲಾಸ್ಟ್ನೇ 4ನೇ ಪ್ರಶ್ನೆಯನ್ನು ತಗೊಂಡ್ರೆ, ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ ಅಂತ ಇದೆ. ಸೊ ಇಲ್ಲಿ ನಾವು ಇದಕ್ಕೆ ಉತ್ತರವನ್ನು ನೋಡಿದರೆ ಬಿ ಆನ್ಸರ್ ಬರುತ್ತೆ, -1.5. ಏಕೆಂದರೆ ಇದು ಯಾವುದೇ ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ. ಏಕೆಂದರೆ ಇದರ ಸಂಭವನೀಯತೆ ಏನಾಗಿರುತ್ತೆ, ಅವತ್ತು 0 ಘಟನೆಯ ಸಂಭವನೀಯತೆ <1 ಅಂತ ಹೇಳಿ ಆಗಿರುತ್ತೆ ಅಂತೇಳಿ ನಾವು ಕರೆಯಲ್ಪಡ್ತೀವಿ. 0 ಅಥವಾ 1, ಆದರೆ ಇಲ್ಲೇನಾಗಿದೆ, ಮೈನಸ್ ಚಿಹ್ನೆ ಇದೆ, -1.5 ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ, ಹೌದಾನೆ. ಹಾಗಾಗಿ ಇಲ್ಲಿ ನಾವು ಇದಕ್ಕೆ -1.5 ಉತ್ತರ ಅಂಥೇಳಿ ಕರೆಯಲ್ಪಡ್ತೀವಿ. ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಈ ಪಾಠದಲ್ಲಿ ಅಂದರೆ ಸಂಭವನೀಯತೆ ಪಾರ್ಟ್ ಫಸ್ಟಲ್ಲಿ ನಾವು ಕೆಲವೊಂದು ಡೆಫಿನಿಷನ್ಸ್ಗಳು, ಉದಾಹರಣೆ ಲೆಕ್ಕಗಳು, ಹಾಗೆ ಅಭ್ಯಾಸದಲ್ಲಿ 4 ಲೆಕ್ಕಗಳನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋದ್ವಿ. ಈ ಎಲ್ಲ ಅಂಶಗಳು ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಸೊ ಈ ಪ್ರಶ್ನೆಗಳನ್ನು ಒಂದು ಸಲ ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಕ್ವಶನ್ ವಿತ್ ಆನ್ಸರ್ ವೈಸ್ ಬರೆದಿರಬೇಕು. ನಂತರದ ಅವಧಿಯಲ್ಲಿ ನಾವು ಕರೆಕ್ಷನ್ ಮಾಡ್ತೇವೆ. ಇದನ್ನು ನಿಮಗೆ ಹೋಮ್ವರ್ಕ್ ಆಗಿ ಕೊಡಲಾಗಿದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಸಂಭವನೀಯತೆಯ ಪಾರ್ಟ್ ಫಸ್ಟನ್ನು ಇಲ್ಲಿಗೆ ಮುಕ್ತಾಯಗೊಳಿಸಲಾಗಿದೆ. ಇದರ ಮುಂದಿನ ಲೆಕ್ಕಗಳನ್ನು ಪಾರ್ಟ್ ಸೆಕೆಂಡಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.